ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾರ್ನಿಂಗು ಮಕ್ಕಳಿಗೆ ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸಿ ಮಕ್ಕಳು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗ ಹಾಯ್ ಅಂತ ಹೇಳ್ಕೊಂಡು ಬರ್ತಾಯಿದ್ದಾನೆ. ಸೊ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದೆ. ಕೆಳಗಡೆ ಗುಂಡ ವಾಕಿಂಗ್ ಕರ್ಕೊಂಡು ಹೋಗ್ತಾಯಿದ್ರು ಅಂಕಲು. ಸೊ ಅವನ್ನ ಹಾಗೆ ಮಾತಾಡಿಸ್ತಾ ಇದ್ದೀನಿ. ಅವ್ರನ್ನ ಕರಿತಾ ಇದ್ದಾರೆ ಅಂಕಲು. ಅವನು ಹೋಗ್ತಾ ಇಲ್ಲ ನನ್ನ ಜೊತೆ ಕೂತ್ಕೊಂಡು. ಸೊ ನೋಡಿ ಯಾವ ಥರ ಮಲಗ್ತಾನೆ ಇವಾಗ ಅಂತ. ಸೊ ಇದ್ರೆ ಇನ್ನೊಂದು 10 ಡೇಸ್ ಅಷ್ಟೇ. ಆಂಟಿಯವರು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ. ತುಂಬ ಮಿಸ್ ಮಾಡ್ಕೊತೀನಿ ಗುಂಡನ್ನ. ಅವನೊಂದು ನನ್ನ ಕಾಲ್ಗೆಜ್ಜೆ ಸೌಂಡ್ ಕೇಳಿದರೆ ಸಾಕು, ಈ ಕಡೆನೇ ಬಂದು ನೋಡ್ಕೊಂಡು ಕೂತಿರೋನು. ನನ್ನನ್ನು ಸೌಂಡು ವಾಯ್ಸ್ ಕೇಳಿದರೆ ಬೊಗಳೋನು. ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದ ಗುಂಡ. ಮಿಸ್ ಯು ಅಂತಲೇ ಹೇಳ್ಬೋದು ಗುಂಡಂಗೆ. ಜಯಂತಿಯವರು ಹೊಸ ಮನೆ ಶಿಫ್ಟ್ ಆಗ್ತಾ ಇದ್ದಾರೆ. ಮನೆ ನೋಡ್ಕೊಬಂದಿದ್ದೀವಿ. ಅವರೇನೋ ಓನರ್ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ಮನೆ ಯಾವುದು ಅಂತ. ಆಂಟಿ ಇದೇ ಮನೇಲಿ ಈಗ ಮನೆ ಮಾಡಿರೋವಂಥದ್ದು. ನಾನು ಆಂಟಿ ಇಬ್ಬರು ಹೋಗಿ ನೋಡ್ಕೊಂಡು ಬಂದಿದ್ವಿ. ಸೊ ಇದೇ ಮನೆಗೆ ಅಡ್ವಾನ್ಸ್ ಕೂಡ ಆಗಿದೆ. ಸ್ವಲ್ಪ ಓನರ್ ಹತ್ರ ಏನೋ ಮಾತಾಡೋದಿತ್ತು, ಯಾವತ್ತು ಶಿಫ್ಟ್ ಆಗೋದು ಅಂತ ಕೇಳಬೇಕು ಅಂದ್ಕೊಂಡು ಹೋಗಿದ್ವಿ. ಓನರ್ ಮನೇಲಿ ಬಂದು ಈ ಥರ ಹಪ್ಳನ ಮಾಡ್ತಾರೆ. ಸೊ ಹಾಗೆ ಹೋಗಿ ಕೂತಿದ್ದು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇವರು ಫುಲ್ ಹೌಸು ಒಂದು ಫ್ಲೋರ್ಗೆ ಇವರೇ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಇವರು ಡೈಲಿ ಬಂದು 10ರಿಂದ 15 kgವರೆಗೂ ಹಪ್ಳನ ಈ ಥರ ಮಾಡ್ತಾರಂತೆ. ಹಾಗೆ ಒಂದು 5-10 ನಿಮಿಷ ಅವ್ರದ್ದೇನಿತ್ತು ಡೌಟು ಕ್ಲಿಯರ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ನಾವು. ಜಯಂತಿಯವರು ನೋಡಿರೋದು ಇದೇ ಮನೆಯೇ. ಪ್ಯಾಸೇಜ್ ಫ್ರೀಯಾಗಿ ಚೆನ್ನಾಗೈತಂಟಿ. ದೊಡ್ಡದಾಗೈತಲ್ಲ ಆಂಟಿ. ಗಲೀಜಾಗಿಲ್ಲ. ಪೇಂಟ್ ಮಾಡಿಸ್ಕೊಂಡು ಇಲ್ಲಿ ಓಪನ್ ಮಾಡಿ. ಏನು ದನ್ನು ನೋಡ್ತೀನಿ ಅಂತ ನೋಡಲಿಲ್ವಾ? ದನ್ನು ನೋಡ್ತೀನಿ ಅಂತೆಲ್ಲ ನೋಡಲಿಲ್ವೇನಂಟಿ? ತೊಳಿಬೇಕು. ಅಲ್ಲಿಂದ ನಾನು ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಟೆರಸಲ್ಲಿ ಬಟ್ಟೆ ಒಣ ಹಾಕೋಕ್ಕೆ ಅಂತ ಹೋಗಿದ್ದೀನಿ. ನೋಡಿ ಎಷ್ಟು ಮಳೆ ಬಂದಿದೆಯಲ್ಲ, ಎಷ್ಟು ಚೆನ್ನಾಗಿ ಹೂವು ಎಲ್ಲ ಬಿಟ್ಟಿದೆ ನಮ್ಮ ಗಿಡಗಳು. ಇದು ಓನರ್ ಅಕ್ಕವ್ರ ಗಿಡ. ನಮ್ಮದು ಹಾಗೆ ಸುಮಾರಾಗಿ ಹೂವು ಬಿಟ್ಟಿತ್ತು. ಸೊ ಹಾಗೆ ಒಂದು ಖುಷಿ ಆಯಿತು. ತುಂಬ ದಿನದ ಮೇಲೆ ಹೂವುಗಳು ಮೊಗ್ಗುಗಳು ಆಗಿದೆ. ತುಂಬ ಖುಷಿ ಆಯಿತು ನೋಡಿ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡು ನಾನು ನೆಕ್ಸ್ಟು ಮನೆ ಕಡೆ ಬಂದೆ. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಇವತ್ತು ಕಾಲು ಸೂಪ್ ಮಾಡ್ತಾಯಿದ್ದೀನಿ. ಸೊ ಕಾಲ್ಗೂ ಊರಿಂದ ಅಕ್ಕ ಕೊಟ್ಟು ಕಳಿಸಿದ್ಲು. ಸೊ ಅದರದ್ದು ಒಂದು ಸೂಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಸೂಪ್ ಮಾಡಿ ಆಮೇಲೆ ಸಾಂಬಾರು ಮಾಡೋಣ ಅಂತೇಳಿ ಇದ್ರ ಜೊತೆಗೆ 1/2 kg ಮಟನ್ ಕೂಡ ತೊಗೊಂಡು ಬಂದಿದ್ರು. ಸೊ ನೋಡ್ಬೋದು ಮುಂದೆ. ನಾನು ಈಗ ಸೂಪ್ನ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೂಪ್ ಮಾಡಲಿಕ್ಕೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸಿಂಪಲ್ಲಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೈಸಾಗಿ ರುಬ್ಕೊಂಡಿದ್ದೀನಿ. ಇಷ್ಟು ಮಸಾಲೆನೇ ಆ್ಯಡ್ ಮಾಡಲ್ಲ ಮುಂದೆ ನೋಡಿ.
ಆವಾಗಲೇ ತೋರಿಸಿದಂಥ ಅಷ್ಟು ಐಟಮ್ಗಳನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಬಿಸಿಗಿಕ್ಕೊಂಡು 1 ರಿಂದ 2 ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕಾಲು ಸೂಪ್ ಅಂದಾಗ ಅದರಲ್ಲೇ ಬರುತ್ತೆ, ಸೊ ಜಾಸ್ತಿ ಆಯಿಲ್ನ ಹಾಕ್ಕೊಳಕ್ಕೆ ಹೋಗಬೇಡಿ. 1 ಸ್ಪೂನ್ 2 ಸ್ಪೂನ್ ಅಷ್ಟೇ. ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಷ್ಟೇ. ನೋಡಿ ನಾನು ಎಷ್ಟು ಮಸಾಲೆ ಹಾಕ್ತಾಯಿದ್ದೀನಿ ಅಂತ. 1-1.5 ಸೌಟಷ್ಟು ಮಸಾಲೆನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನು ರುಬ್ಕೊಂಡಿದ್ನಲ್ಲ ಅದನ್ನು ಅಷ್ಟೇ ನಾನು ಹಾಕೋದು ಸೂಪ್ಗೆ. ಇನ್ನು ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ ಸೂಪು. ಜಸ್ಟ್ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. 2 ಥರ ಸೂಪ್ ಮಾಡ್ತೀನಿ, ನನಗೆ ಯಾವ ಥರ ಬೇಕೋ ಆ ಥರ. ಇನ್ನೊಂದು ಸತಿ ಇನ್ನೊಂದು ಥರ ತೋರಿಸ್ತೀನಿ. ಇವಾಗ ಸಿಂಪಲ್ಲಾಗಿ ಜಾಸ್ತಿ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಹೇಗೂ ಸಾಂಬಾರು ಮಾಡಬೇಕಿತ್ತಲ್ಲ ಅದೇ ಮಸಾಲೆಯಲ್ಲಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಅದಕ್ಕಿಂತ ಈ ಟೇಸ್ಟೇ ತುಂಬ ಇಷ್ಟ ಆಗುವಂಥದ್ದು. ನಮ್ಮನೆಯವರು ಕೂಡ ತುಂಬ ಇಷ್ಟಪಟ್ಟರು. ಸೊ ಈಗ ಮಸಾಲೆನ ಒಂದು 5 ರಿಂದ 10 ನಿಮಿಷ ಈ ಥರ ಒಗ್ಗರಣೆಯಲ್ಲಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಕಟ್ ಮಾಡಿಸಿ ವಾಶ್ ಮಾಡಿ ಇಟ್ಟಿದ್ದಂಥ ಕಾಳುಗಳ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಕಾಳನ್ನ ಒಂದು 5 ರಿಂದ 10 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈ ಚಿಕ್ಕ ಚೊಂಬಲ್ಲಿ ನಾನು 2 ಚೊಂಬನ್ನ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಮಗೆ ಜಾಸ್ತಿ ನೀರು ಬೇಕು ಅಂದರೆ, ನೀವು ಸೂಪ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮಸಾಲೆನ ನೋಡಿ ಮಾಡಿ ಹಾಕ್ಕೊಳ್ಳಿ ಅಷ್ಟೇ. ನಾನು 2 ಚೊಂಬಷ್ಟು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೆಂದರೆ ಇನ್ನೂ ಕಮ್ಮಿ ಆಗುತ್ತೆ ಅನ್ನೋ ಕಾರಣಕ್ಕೆ, ಮತ್ತು ಸಾಂಬಾರಿಗೂ ಸ್ವಲ್ಪ ಇರಲಿ ಅನ್ನೋ ಕಾರಣಕ್ಕೆ ನಾನು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದೆ, ಬರೀ ಸಾಂಬಾರನ್ನ ಮಾಡಿಲ್ಲ ನಾನಿಲ್ಲಿ. ಸ್ವಲ್ಪ ಸಾಂಬಾರು ಸ್ವಲ್ಪ ಸೂಪ್ ಥರ ಮಾಡ್ಕೊಳ್ಳೋಣ, ಫಸ್ಟು ಸೂಪ್ ಮಾಡಿ ಎತ್ತಿಕೊಳ್ಳೋಣ ಅನ್ನೋ ಕಾರಣಕ್ಕೆ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸ್ಕೋತೀನಿ ನೋಡಿ. ನಾನಿಲ್ಲಿ ರುಬ್ಬಕ್ಕೆ ಮೆಣಸನ್ನ ಆ್ಯಡ್ ಮಾಡ್ಕೋಬೇಕಿತ್ತು, ಬಟ್ ಮರೆತುಕೊಂಡೆ. ಹಾಗಾಗಿ ಇದಕ್ಕೆ ಕಾಳು ಸೂಪ್ ಅಂದರೆ ಮೆಣಸೇ ಇಂಪಾರ್ಟೆಂಟು. ಸೊ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ರುಬ್ಕೋಬೇಕಾದ್ರೆ ಮೆಣಸು ಹಾಕ್ಕೊಂಡ್ರೆ ಇಲ್ಲಿ ಪೌಡ್ರ್ ಹಾಕೋ ನೆಸೆಸಿಟಿ ಇರಲ್ಲ. ಸೊ ಇವಾಗ ನಾನು ಫೈನಲಾಗಿ ಅದನ್ನು ಒಂದು 4 ರಿಂದ 5 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಈಗ ನೋಡಿ ಫೈನಲಾಗಿ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ನೋಡಿ. ಆಯಿಲ್ ಎಷ್ಟು ಬಿಟ್ಕೊಂಡಿದೆ ಅಂತ. ಸೂಪ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪಾಗಿತ್ತು. ನೀವು ನೋಡಿ ಮಾಡಿ ಟೇಸ್ಟಿಗೆ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗಿತ್ತು ಕೂಡ.
ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ಸಿಂಪಲ್ ವ್ಲಾಗ್. ನನ್ನ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.